ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಟಾಪಿಕ್ ಏನು ಅಂದರೆ ಹಿಂದಿ ಕ್ಲಾಸ್ 8th ಚಾಪ್ಟರ್ 1 ಲಾಕ್ ಕಿ ಚೂಡಿಯಾ. ಐ ಆಮ್ ಜಸ್ಟ್ ಗೋಯಿಂಗ್ ಟು ಟೆಲ್ ಯು ದ ಸಮ್ಮರಿ. ಸೊ ಇಟ್ ವಿಲ್ ಬಿ ಎ ಶಾರ್ಟ್ ಸಮ್ಮರಿ ಆಫ್ ದಿಸ್ ಚಾಪ್ಟರ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಲಾಕ್ ಕಿ ಚೂಡಿಯಾ ಪಾಠದ ಸಾರಾಂಶವನ್ನು ಹೇಳೋಕೊಟ್ಟಿದ್ದೀನಿ. ಸೊ ವಾಟ್ ಈಸ್ ಲಾಕ್? ಹಾಗಾದರೆ ಲಾಕ್ ಎಂದರೇನು ನೋಡೋಣ. Lakh is a material with which in early period they used to make, when now they make, but not that familiar. They used to make bangles. They will melt it and hit it very hard and they will mold it in the shape of bangles. ಲಾಕ್ ಅಂದರೆ ಅದು ಒಂದು ವಸ್ತು. ಹಿಂದಿನ ಕಾಲದಲ್ಲಿ ಅದನ್ನು ಹೆಚ್ಚಾಗಿ ಮಾಡ್ತಾಯಿದ್ರು. ಈಗಲೂ ಲಾಕಿಂದ ಬಳೆಗಳನ್ನು ಮಾಡ್ತಾರೆ, ಆದರೆ ಕಡಿಮೆ. ಆವಾಗಿನಷ್ಟು ಡಿಮ್ಯಾಂಡ್ ಇಲ್ಲ. ಈಗ ಮೊದಲಿಗೆ ಲಾಕ್ನ ಬೆಂಕಿಯಲ್ಲಿ ಇಟ್ಟು ಕರಗಿಸ್ತಾರೆ, ಮತ್ತೆ ಅದನ್ನು ತುಂಬ ಗಟ್ಟಿಯಾಗಿ ಹೊಡಿತಾರೆ. ಅದಾದಮೇಲೆ ಆ ಲಾಕ್ನ ಬಳೆಗಳ ಆಕಾರದಲ್ಲಿ ಅಂದರೆ ಬಳೆಗಳ ಶೇಪಲ್ಲಿ ಅಚ್ಚು ಮಾಡ್ತಾರೆ. ಚೂಡಿಯಾ ಅಂದರೆ ಬ್ಯಾಂಗಲ್ಸ್, ಬಳೆಗಳು. ಸೊ ದಿಸ್ ಇಸ್ ದ ಸ್ಟೋರಿ ಅಬೌಟ್ ಬ್ಯಾಂಗಲ್ ಮೇಕರ್ ನೇಮ್ಡ್ ಬದ್ಲು. ಹಾಗಾಗಿ ಈ ಪಾಠ ಬದ್ಲು ಎಂಬ ಬಳೆ ತಯಾರಕನ ಕತೆ. ಸೊ ದೇರ್ ವಾಸ್ ಎ ಬ್ಯಾಂಗಲ್ ಮೇಕರ್ ಬದ್ಲು ಇನ್ ಎ ವಿಲೇಜ್ ಆ್ಯಂಡ್ this also the story about a child who used to visit his maternal uncle's village and there he would see this bangle maker. ಒಂದು ಹಳ್ಳಿಯಲ್ಲಿ ಬಳೆ ತಯಾರಕ ಬದ್ಲು ಇದ್ದನು. ಮತ್ತು ಇದು ತಾಯಿಯ ಚಿಕ್ಕಪ್ಪನ ಹಳ್ಳಿಗೆ ಭೇಟಿ ನೀಡುವ ಒಂದು ಹುಡುಗನ ಕತೆ. ಅಲ್ಲಿ ಈ ಹುಡುಗ ಬಳೆ ತಯಾರಕನನ್ನು ನೋಡ್ತಾನೆ. ಸೊ ಇಟ್ಸ್ ಜಸ್ಟ್ ಎ ಮೆಮೊರಿ ಆಫ್ ಹಿಮ್ ಸೀಯಿಂಗ್ ಹಿಮ್ ಎ ವರ್ಕ್ ಆ್ಯಂಡ್ ಹೌ ವಿ ಯೂಸ್ ಟು ಮೇಕ್ ಬ್ಯಾಂಗಲ್ಸ್. ಬದ್ಲು ಹೇಗೆ ಕೆಲಸ ಮಾಡುತ್ತಿದ್ದರು ಮತ್ತು ಹೇಗೆ ಬಳೆಗಳನ್ನು ತಯಾರಿಸುತ್ತಿದ್ದರು ಅದನ್ನು ನೋಡಿದ ಈ ಹುಡುಗನ ನೆನಪುಗಳು ಈ ಸಾರಾಂಶದಲ್ಲಿದೆ. ಸೊ ವೆನೆವರ್ ದಿಸ್ ಬಾಯ್ ವುಡ್ ಕಮ್ ಆ್ಯಂಡ್ ಮೀಟ್ ದಿಸ್ ಬ್ಯಾಂಗಲ್ ಮೇಕರ್, ಹಿ ವುಡ್ ಸಿಟ್ ಡೈಲಿ ವಿತ್ ಹಿಮ್ ಆ್ಯಂಡ್ ಬ್ಯಾಂಗಲ್ ಮೇಕರ್ ವುಡ್ ಮೇಕ್ ಸಮ್ ಗೋಟಿಯಾಸ್ ವಿತ್ ಎ ಲೆಫ್ಟ್ ಓವರ್ ಲ್ಯಾಕ್. ಹಿ ವುಡ್ ಮೇಕ್ ಸಮ್ ಗೋಲೀಸ್ ಆರ್ ಸಮ್ ಕಲರ್ಫುಲ್ ಬಾಲ್ಸ್ ಫಾರ್ ಹಿಮ್ ಆ್ಯಸ್ ಎ ಗಿಫ್ಟ್. ಸೊ ಹಿ ಯೂಸ್ ಟು ಎಂಜಾಯ್ ದಟ್ ಎ ಲಾಟ್. ಯಾವಾಗಲೂ ಈ ಹುಡುಗ ಬಂದು ಬದ್ಲು ಎಂಬ ಬಳೆ ತಯಾರಕನನ್ನು ಭೇಟಿಯಾದಾಗಲೆಲ್ಲ ಆ ಹುಡುಗ ಬದ್ಲುವಿನೊಂದಿಗೆ ಪ್ರತಿದಿನ ಕುತ್ಕೋತಿದ್ದ. ಆಗ ಬದ್ಲು ಆ ಹುಡುಗನಿಗೆ ಉಳಿದಿರುವ ಲಾಕ್ನಿಂದ ಕೆಲವು ಸಣ್ಣ ಗೋಲಿಗಳು ಅಥವಾ ಬಣ್ಣ ಬಣ್ಣದ ಲಾಕ್ ಚೆಂಡುಗಳನ್ನು ಮಾಡಿ ಅವನಿಗೆ ಉಡುಗೊರೆಯಾಗಿ ಕೊಡುತ್ತಿದ್ದರು. ಆ ಹುಡುಗ ಆ ಚೆಂಡುಗಳನ್ನು ತುಂಬ ಇಷ್ಟಪಟ್ಟು ಆಟಾಡ್ತಾ ಇದ್ದ. ಆ್ಯಂಡ್ ಈ ಯೂಸ್ ಟು ಕಾಲ್ ಹಿಮ್ ಬದ್ಲು ಮಾಮ. ಈ ಶುಡ್ ಕಾಲ್ ಹಿಮ್ ಬದ್ಲು ಮಾಮ, ಬಟ್ ಈ ವೋಂಟ್ ಕಾಲ್ ಲೈಕ್ ದಟ್. He will call him ಬದ್ಲು ಕಾಕ ಬಿಕಾಸ್ he like that name. ಮತ್ತು ಆ ಹುಡುಗ ಅವರಿಗೆ ಬದ್ಲು ಮಾಮ ಅಂತ ಕರಿಬೇಕು ನಿಜವಾಗಿ. ಆದರೆ ಅವನು ಹಾಗೆ ಕರೀತಾ ಇರಲಿಲ್ಲ, ಯಾಕಂದರೆ ಆ ಹಳ್ಳಿಯ ಮಕ್ಕಳು ಎಲ್ಲರೂ ಅವನಿಗೆ ಬದ್ಲು ಕಾಕ ಅಂತ ಕರೀತಿದ್ರು. ಹಾಗೆ ಕರೆಯೋದು ಈ ಹುಡುಗನಿಗೂ ತುಂಬ ಇಷ್ಟ ಆಯಿತು. ಅದಕ್ಕೆ ಇವನು ಕೂಡ ಬದ್ಲು ಕಾಕ ಅಂತಲೇ ಕರೀತಿದ್ದ. ಆ್ಯಂಡ್ ವೇರ್ ದಿಸ್ ಪರ್ಸನ್ ವಿಲ್ ಸಿಟ್. ಮತ್ತು ಈ ಬದ್ಲು ಎಲ್ಲಿ ಕುತ್ಕೋತಾನೆ ಅಂದರೆ ದಿಸ್ ಬದ್ಲು ಯೂಸ್ ಟು ಸಿಟ್ ಇನ್ ಎ ಸ್ಟೂಲ್ ಇನ್ ಹಿಸ್ ಕೋರ್ಟ್ ಯಾರ್ಡ್ ಅಂಡರ್ ದ ನೀಮ್ ಟ್ರೀ. ಈ ಬದ್ಲು ತನ್ನ ಅಂಗಳದಲ್ಲಿ, ಅಂಗಳ ಅಂದರೆ ಮನೆಯ ಮುಂದಿನ ಜಾಗ, ಬೇವಿನ ಮರದ ಕೆಳಗೆ ಸ್ಟೂಲ್ನಲ್ಲಿ ಕುತ್ಕೋತಾ ಇದ್ರು ಮತ್ತು ಅಲ್ಲೇ ಕೆಲಸ ಮಾಡ್ತಾಯಿದ್ರು. ಹಿ ವುಡ್ ಹ್ಯಾವ್ ಎ ಹುಕ್ಕಾ ಇನ್ ಹಿಸ್ ಸೈಡ್ ಆ್ಯಂಡ್ ಅದರ್ ಸೈಡ್ ಹಿ ವಿಲ್ ಮೆಲ್ಟ್ ಲಾಕ್ ಯೂಸಿಂಗ್ ಸಿಲಿಂಡ್ರಿಕಲ್ ರಾಡ್ ಟು ಮೇಕ್ ದ ಲಾಕ್ ಇನ್ ಟು ಬ್ಯಾಂಗಲ್ಸ್. ಬದ್ಲು ಕೆಲಸ ಮಾಡುವಾಗ ತನ್ನ ಪಕ್ಕದಲ್ಲೇ ಹುಕ್ಕಾ ಇಟ್ಕೊಂಡಿರ್ತಿದ್ರು, ಮಧ್ಯೆ ಮಧ್ಯೆ ಸೇರ್ತಾ ಇದ್ರು. ಮತ್ತು ಇನ್ನೊಂದು ಕಡೆ ಬೆಂಕಿ ಇತ್ತು. ಸಿಲಿಂಡರ್ ಆಕಾರದ ರಾಡ್ನ ಬಳಸಿ ಅದರಲ್ಲಿ ಲಾಕ್ನ ಕರಗಿಸಿ ಬಳೆಗಳಾಗಿ ಮಾಡ್ತಿದ್ರು. ಸೊ ದಿಸ್ ವಾಸ್ ಹಿಸ್ ರೂಟೀನ್ ಆ್ಯಂಡ್ ವೆನ್ ದ ಬಾಯ್ ಕಮ್ಸ್ ಟು ಹಿಮ್ ಯು ವುಡ್ ಶೋ ಹಿಮ್ ಹೌ ಇಟ್ ಈಸ್ ಮೇಡ್. ಆಲ್ಸೋ ವಿಲ್ ಗಿವ್ ಹಿಮ್ ಸ್ಮಾಲ್ ಕಲರ್ಫುಲ್ ಬಾಲ್ಸ್ ಟು ಪ್ಲೇ. ಸೊ ದಟ್ ವಾಸ್ ದೇರ್ ಎವ್ರಿ ಡೇ ರೂಟೀನ್. ಆ್ಯಂಡ್ ಆಲ್ಸೋ ಬದ್ಲು ಗಿವ್ ಹಿಮ್ ದ ಲೆಫ್ಟ್ ಓವರ್ ಕ್ರೀಮ್ ಫ್ರಮ್ ಮಿಲ್ಕ್ ಆ್ಯಂಡ್ ಮ್ಯಾಂಗೋಸ್ ಆ್ಯಂಡ್ ಆಲ್. ಸೊ ದ ಬಾಯ್ ಯೂಸ್ ಟು ಕಾಲ್ ಲೈಕ್ ದ ಬದ್ಲು ಎ ಲಾಟ್. ಆ ಹುಡುಗ ಬದ್ಲುವಿನ ಬಳಿಗೆ ಬಂದಾಗ ಅವನು ಬಳೆಗಳನ್ನು ಹೇಗೆ ತಯಾರಿಸಲಾಗುತ್ತದೆ ಎಂಬುದನ್ನು ಆ ಹುಡುಗನಿಗೆ ತೋರಿಸುತ್ತಾನೆ ಮತ್ತು ಅವನಿಗೆ ಆಡಲು ಉಳಿದಿರುವ ಲಾಕ್ನಿಂದ ಮಾಡಿದ ಸಣ್ಣ ಸಣ್ಣ ಬಣ್ಣ ಬಣ್ಣದ ಚೆಂಡುಗಳನ್ನು ಕೊಡುತ್ತಿದ್ದನು. ಹಾಗಾಗಿ ಅದು ಅವರ ದೈನಂದಿನ ದಿನಚರಿಯಾಗಿತ್ತು. ಮತ್ತು ಬದ್ಲು ಆ ಹುಡುಗನಿಗೆ ಹಾಲಿನಲ್ಲಿ ಉಳಿದಿರುವ ಕೆನೆಯನ್ನು ಕೊಡುತ್ತಿದ್ದರು. ಹಾಗೆ ಅವರ ತೋಟದಲ್ಲಿ ಬೆಳೆದ ಮಾವಿನ ಹಣ್ಣುಗಳನ್ನು ಕೊಡುತ್ತಿದ್ದರು. ಹಾಗಾಗಿ ಆ ಹುಡುಗನಿಗೆ ಬದ್ಲುವನ್ನು ತುಂಬ ಇಷ್ಟಪಡುತ್ತಿದ್ದನು.
Badlu was a bangle maker by caste, also that is Manihar. So he never used to sell his bangles with cash. He always used a barter system. That is, he would sell his bangles and get grains from them in return. So that was how he used to sell bangles. ಬದ್ಲು ಅವರು ಬಳೆ ತಯಾರಕರಾಗಿದ್ದರು. ಅವರ ಪೂರ್ವಜರು ಕೂಡ ಅದೇ ಕೆಲಸವನ್ನು ಮಾಡುತ್ತಿದ್ದರು. ಹಾಗಾಗಿ ಬದ್ಲು ಎಂದಿಗೂ ತನ್ನ ಬಳೆಗಳನ್ನು ಹಣಕ್ಕೋಸ್ಕರ ಮಾರಾಟ ಮಾಡ್ತಾ ಇರಲಿಲ್ಲ. ಬದ್ಲು ಯಾವಾಗಲೂ ವಿನಿಮಯ ವ್ಯವಸ್ಥೆಯನ್ನು ಬಳಸ್ತಾ ಇದ್ದರು. ವಿನಿಮಯ ಅಂದರೆ ಅವರು ಈ ಬಳೆಗಳನ್ನು ಮಾರಾಟ ಮಾಡ್ತಾರೆ ಮತ್ತು ಅದರ ಪ್ರತಿಯಾಗಿ ಧಾನ್ಯಗಳನ್ನು ಪಡೆಯುತ್ತಾರೆ. ಹೀಗೆ ಬದ್ಲು ತನ್ನ ಬಳೆಗಳನ್ನು ಮಾರಾಟ ಮಾಡ್ತಾ ಇದ್ದರು. But in case of marriages, that is when someone demands him to make bangles for their daughter or whatever for marriage function or main bride, that time he used to keep the cost of the bangles very high. ಆದರೆ ಮದುವೆಯ ಸಂದರ್ಭಗಳಲ್ಲಿ ಯಾರಾದರೂ ಬಂದು ತಮ್ಮ ಮಗಳಿಗೆ ಅಥವಾ ಮದುಮಗಳಿಗೆ ಬಳೆಗಳನ್ನು ಮಾಡಿಕೊಡಿ ಎಂದು ಒತ್ತಾಯ ಮಾಡಿದಾಗ ಬದ್ಲು ಬಳೆಗಳ ಬೆಲೆಯನ್ನು ತುಂಬ ಜಾಸ್ತಿ ಮಾಡ್ತಾ ಇದ್ರು. ಬಿಕಾಸ್ he believed that the bangles are very special for the marriages. So he felt I should charge more. So he would charge more and he would get paid very highly because his bangles was very famous in that village and also nearby villages. ಯಾಕಂದರೆ ಮದುವೆ ಸಮಾರಂಭಗಳಿಗೆ ಬಳೆಗಳು ತುಂಬ ವಿಶೇಷವೆಂದು ಬದ್ಲು ನಂಬ್ತಾ ಇದ್ರು. ಹಾಗಾಗಿ ಬದ್ಲು ಜಾಸ್ತಿ ದುಡ್ಡು ತಗೋಬೇಕು ಅಂತ ಅಂದ್ಕೊಂಡ್ರು. ಹಾಗೆ ಅವರು ಬಳೆಗಳ ರೇಟ್ ಜಾಸ್ತಿ ಮಾಡಿದರು. ಹೆಚ್ಚು ಹಣವನ್ನು ಪಡಿತಾ ಇದ್ರು. ಯಾಕಂದರೆ ಬದ್ಲುವಿನ ಬಳೆಗಳು ಆ ಹಳ್ಳಿಯಲ್ಲಿ ಮತ್ತು ಹತ್ತಿರದ ಹಳ್ಳಿಗಳಲ್ಲಿ ತುಂಬ ಪ್ರಸಿದ್ಧಿ ಪಡೆದಿತ್ತು, ಅಂದರೆ ಫೇಮಸ್ ಆಗಿತ್ತು. ಆ್ಯಂಡ್ ಒನ್ ಮೋರ್ ಥಿಂಗ್, he used to hate glass bangles and if he sees someone wearing that, even start scolding them and he had very hater towards the glass bangles. ಇನ್ನೊಂದು ವಿಷಯ ಏನಂದರೆ ಬದ್ಲು ಗಾಜಿನ ಬಳೆಗಳನ್ನು ದ್ವೇಷಿಸ್ತಾ ಇದ್ರು ಮತ್ತು ಯಾರಾದರೂ ಆ ಗ್ಲಾಸ್ ಬಳೆಗಳನ್ನ ಹಾಕ್ಕೊಂಡಿರೋದು ನೋಡಿದರೆ ಅವರನ್ನು ಬೈತಿದ್ರು. ಒಟ್ಟಾರೆ ಹೇಳಬೇಕು ಅಂದರೆ ಬದ್ಲುವಿಗೆ ಆ ಗಾಜಿನ ಬಳೆಗಳನ್ನು ಕಂಡ್ರೆ ಆಗ್ತಿರಲಿಲ್ಲ. ಬಟ್ ದಿಸ್ ಬಾಯ್ ಯೂಸ್ ಟು ಟೆಲ್ ದ ಬದ್ಲು ದ್ಯಾಟ್ ಇನ್ ಸಿಟೀಸ್ ಆ್ಯಂಡ್ ಆಲ್ ಪೀಪಲ್ ವೇರಿಂಗ್ ಓನ್ಲಿ ಗ್ಲಾಸ್ ಬ್ಯಾಂಗಲ್ಸ್. ಆದರೆ ಆ ಹುಡುಗ ಬದ್ಲುಗೆ ಹೇಳ್ತಾನೆ, ಈ ನಗರಗಳಲ್ಲಿ ಅಂದರೆ ಸಿಟಿಗಳಲ್ಲಿ ಜನರು ಹೆಚ್ಚಾಗಿ ಗಾಜಿನ ಬಳೆಗಳನ್ನೇ ಹಾಕೋತಾರೆ ಎಂದ. ಆ್ಯಂಡ್ ಬದ್ಲು ವಿಲ್ ರಿಪ್ಲೈಡ್, ದ ಸಿಟಿ ಲೈಫ್ ಈಸ್ ಟೋಟಲಿ ಡಿಫ್ರೆಂಟ್. ಈವನ್ ದ ಲೇಡೀಸ್ ಹೋಲ್ಡ್ ದೇರ್ ಹಸ್ಬೆಂಡ್ಸ್ ಹ್ಯಾಂಡ್ ಇನ್ ಪಬ್ಲಿಕ್ ಆ್ಯಂಡ್ ವಾಕ್. So it is totally different from the village and they are very slim and weak. So they cannot manage to hold the lakh bangles because lakh bangles are very heavy and very strong and weak ladies cannot wear that. ಅದಕ್ಕೆ ಬದ್ಲು ಹೇಳ್ತಾರೆ, ಸಿಟಿ ಲೈಫ್ ಹಳ್ಳಿ ಜೀವನಕ್ಕಿಂತ ತುಂಬ ವಿಭಿನ್ನವಾಗಿದೆ, ಅಂದರೆ ಡಿಫರೆಂಟ್ ಆಗಿದೆ ಎಂದರು. ಸಿಟಿಗಳಲ್ಲಿ ಹೆಂಗಸರು ತಮ್ಮ ಗಂಡನ ಕೈಗಳನ್ನು ಹಿಡಿದು ಸಾರ್ವಜನಿಕವಾಗಿ ಅಂದರೆ ಪಬ್ಲಿಕ್ಕಲ್ಲಿ ನಡೀತಾ ಇರ್ತಾರೆ. ಹಾಗಾಗಿ ಇದು ಹಳ್ಳಿ ಜೀವನಕ್ಕೆ ವಿರುದ್ಧವಾಗಿದೆ ಮತ್ತು ಸಿಟಿ ಹೆಣ್ಮಕ್ಕಳು ತುಂಬ ತೆಳ್ಳಗೆ ಇರ್ತಾರೆ. ಅವರು ಲಾಕ್ ಬಳೆಗಳನ್ನು ಹಾಕೊಳ್ಳೋದಿಲ್ಲ. ಯಾಕಂದರೆ ಲಾಕ್ ಬಳೆಗಳು ತುಂಬ ಸ್ಟ್ರಾಂಗ್ ಆಗಿ ಮತ್ತು ಭಾರವಾಗಿ ಇರುತ್ತೆ. ಅದನ್ನು ಹಾಕ್ಕೊಂಡು ಓಡಾಡೋಕ್ಕೆ ಸಿಟಿ ಹೆಂಗಸರಿಗೆ ಆಗೋದಿಲ್ಲ ಎಂದು ಬದ್ಲು ಆ ಹುಡುಗನಿಗೆ ಉತ್ತರ ಕೊಡ್ತಾರೆ. ದೆನ್ ವಾಟ್ ಹ್ಯಾಪೆಂಡ್? ದ ಬಾಯ್ ಯೂಸ್ ಟು ಗೋ ಟು ಹಿಸ್ ಪಟರ್ನಲ್ಸ್ ಅಂಕಲ್ಸ್ ವಿಲೇಜ್ ಮೋರ್ ಆಫ್ಟನ್. But suddenly the boy's father got transferred and he couldn't go to that village for like 8 to 10 years. ಆಮೇಲೆ ಏನಾಯಿತು ಅಂದರೆ ಆ ಹುಡುಗ ಅವನ ತಾಯಿಯ ಚಿಕ್ಕಪ್ಪನ ಹಳ್ಳಿಗೆ ಅವಾಗವಾಗ ಹೋಗ್ತಿದ್ದ. ಅಂದರೆ ಬೇಸಿಗೆ ರಜೆ ಬಿಟ್ಟಾಗ ಅಥವಾ ಬಿಡುವಾದಾಗ ಹಳ್ಳಿಗೆ ಹೋಗ್ತಾ ಬರೋದು ಮಾಡ್ತಿದ್ರು. ಆದರೆ ಇದ್ದಕ್ಕಿದ್ದಂತೆ ಆ ಹುಡುಗನ ತಂದೆಗೆ ವರ್ಗಾವಣೆ ಆಯಿತು, ಅಂದರೆ ಟ್ರಾನ್ಸ್ಫರ್ ಆಯಿತು ಮತ್ತು 8 ರಿಂದ 10 ವರ್ಷಗಳವರೆಗೆ ಆ ಹುಡುಗನಿಗೆ ಆ ಹಳ್ಳಿಗೆ ಹೋಗಲು ಸಾಧ್ಯವಾಗಲಿಲ್ಲ. Then suddenly once he got a chance to go back there and when the boy went back there he almost forgot about the bangle maker. ನಂತರ ಇದ್ದಕ್ಕಿದ್ದಂತೆ ಒಮ್ಮೆ ಆ ಹುಡುಗನಿಗೆ ಆ ಹಳ್ಳಿಗೆ ಹೋಗಲು ಅವಕಾಶ ಸಿಕ್ತು ಮತ್ತು ಹುಡುಗ ಆ ಹಳ್ಳಿಗೆ ಹೋದಾಗ ಅವನು ಬಳೆ ತಯಾರಕನನ್ನು ಅಂದರೆ ಬದ್ಲುವನ್ನು ಬಹುತೇಕ ಅಂದರೆ ಆಲ್ಮೋಸ್ಟ್ ಮರ್ತೋಗ್ಬಿಟ್ಟಿದ್ದ. ಬಟ್ ಒನ್ ಡೇ ವೆನ್ he was playing with his sister bangle broke. And it was a glass bangle. So at that time he remembered about the Badlu Kaka, whom he used to meet in his childhood. So he thought, why not just once go there and meet him? ಒಂದು ದಿನ ಆ ಹುಡುಗ ತನ್ನ ತಂಗಿ ಜೊತೆ ಆಟ ಆಡ್ತಿದ್ದ. ಅವಳು ಆಟಾಡುವಾಗ ಜಾರಿ ಬಿದ್ದಳು. ಅವಳ ಬಳೆ ಒಡೆದು ಹೋಯಿತು. ಅದು ಗಾಜಿನ ಬಳೆ ಆಗಿತ್ತು. ಆ ಸಮಯದಲ್ಲಿ ಆ ಹುಡುಗನಿಗೆ ಚಿಕ್ಕ ವಯಸ್ಸಿನಲ್ಲಿ ಭೇಟಿಯಾಗಿದ್ದ ಬದ್ಲು ಕಾಕನ ಬಗ್ಗೆ ನೆನಪಾಯಿತು.
ಆಗ ಅವನು ಒಂದು ಸರಿ ಬದಲು ಅವರನ್ನು ಭೇಟಿ ಆಗಬೇಕಲ್ವಾ ಅಂತ ಯೋಚನೆ ಮಾಡ್ತಿದ್ದ. ಸೊ ಹಿ ವೆಂಟ್ ದೇರ್ ಆ್ಯಂಡ್ ಹಿ ಫೌಂಡ್ ಔಟ್ ದ್ಯಾಟ್ ವೆನ್ ಹಿ ವೆಂಟ್ ಟು ಹಿಸ್ ಪ್ಲೇಸ್ there was no fire, there was no bangle making process going on. He had totally shut it down his business. ಹಾಗಾಗಿ ಆ ಹುಡುಗ ಅಲ್ಲಿಗೆ ಹೋದ ಮತ್ತು ಅವನು ಆ ಜಾಗಕ್ಕೆ ಹೋದಾಗ ಅಲ್ಲಿ ಬೆಂಕಿ ಉರಿತಾ ಇರಲಿಲ್ಲ ಮತ್ತು ಬಳೆ ತಯಾರಿಸುವ ಪ್ರಕ್ರಿಯೆಯೂ ನಡೀತಾ ಇರಲಿಲ್ಲ. ಬದಲು ತನ್ನ ವ್ಯಾಪಾರವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದ್ರು, ಅಂದರೆ ಟೋಟಲಿ ನಿಲ್ಲಿಸ್ಬಿಟ್ಟಿದ್ರು. ಸೊ ಬದಲು ರಿಪ್ಲೈಡ್, now it is the age of machines, all the bangles are being made by machines and there is no demand for this bangle, so here stopped making bangles. ಬದಲು ಹೇಳ್ತಾರೆ, ಇದು ಯಂತ್ರಗಳ ಯುಗ, ಎಲ್ಲ ಬಳೆಗಳನ್ನು ಯಂತ್ರಗಳ ಮೂಲಕ ತಯಾರಿಸಲಾಗುತ್ತೆ ಮತ್ತು ಈ ಲಾಕ್ನ ಬಳೆಗಳಿಗೆ ಬೇಡಿಕೆ ಕಡಿಮೆಯಾಗಿದೆ, ಹಾಗಾಗಿ ಇಲ್ಲಿ ಬಳೆಗಳನ್ನು ತಯಾರಿಸುವುದನ್ನು ನಿಲ್ಲಿಸಿದ್ದೇನೆ ಎಂದನು. ಬದಲು ಮೇಡ್ ಎ ಲಾಸ್ಟ್ ಪೇರ್ ಆಫ್ ಬ್ಯಾಂಗಲ್ಸ್ for a wedding, that is zamindar means very rich person in that village, and her daughter marriage. I made that last bangle, but he did not give him because he felt like he was being disrespected all the time because no one was demanding for his bangles anymore. So he kept it for himself and he gave that to her daughter to wear it. ಬದಲು ತನ್ನ ಕೊನೆಯ ಬಳೆಗಳನ್ನು ಜಮೀನ್ದಾರ್ ಮಗಳ ಮದುವೆಯಲ್ಲಿ ತಯಾರಿಸಿದ್ದು. ಜಮೀನ್ದಾರ್ ಅಂದರೆ ಆ ಹಳ್ಳಿಯಲ್ಲಿ ಶ್ರೀಮಂತ ವ್ಯಕ್ತಿ. ಆದರೆ ಆ ಬಳೆಗಳನ್ನ ಬದಲು ಅವರಿಗೆ ಕೊಡಲಿಲ್ಲ, ಏಕೆಂದರೆ ಬದಲುವಿನ ಬಳೆಗಳಿಗೆ ಬೇಡಿಕೆ ಇಲ್ಲದ ಕಾರಣ ಅವರು ಯಾವಾಗಲೂ ಅಗೌರವ ತೋರ್ತಾ ಇದ್ರು ಎಂದು ಬದಲು ಅನ್ಕೋತಾನೆ. ಹಾಗಾಗಿ ಬದಲು ಆ ಕೊನೆಯ ಬಳೆಗಳನ್ನು ಅವರಿಗೆ ಕೊಡಲಿಲ್ಲ, ಅದನ್ನು ತಾನೇ ಇಟ್ಕೊಂಡಿದ್ದ ಮತ್ತು ತನ್ನ ಮಗಳಿಗೆ ಹಾಕೊಳ್ಳೋಕೆ ಕೊಟ್ಟ. And Badlu felt very sad and he sold the cow and everything in order to meet his day-to-day requirements. ಈಗ ಬದ್ಲುವಿಗೆ ಕೆಲಸ ಇಲ್ಲದ ಕಾರಣ ತುಂಬ ದುಃಖಿತನಾಗಿದ್ದ ಮತ್ತು ಅವನು ತನ್ನ ದಿನನಿತ್ಯದ ಅವಶ್ಯಕತೆಗಳನ್ನು ಪೂರೈಸೋಕೆ ಹಸು ಮತ್ತು ಎಲ್ಲವನ್ನು ಮಾರಿದನು. So the boy felt very bad for him and still Badlu gave him mangoes to that boy, treated him very well. ಹಾಗಾಗಿ ಆ ಹುಡುಗನಿಗೆ ಬದಲುವಿನ ಪರಿಸ್ಥಿತಿ ನೋಡಿ ತುಂಬ ಬೇಜಾರಾಯಿತು. ಆದರೂ ಬದಲು ಆ ಹುಡುಗನಿಗೆ ಮಾವಿನ ಹಣ್ಣುಗಳನ್ನು ಕೊಟ್ಟು ಅವನನ್ನು ಚೆನ್ನಾಗಿ ಉಪಚರಿಸಿದ. ಬಟ್ ಅಟ್ ಲಾಸ್ಟ್ he felt very bad because that time he was very famous in his bangle maker in the villages and also from the nearby villages. People used to demand for his bangles, but now he has to adjust his life and he was suffering because of the industrialization or because of the machine age. Lots and lots of people have lost their job and they are suffering. So he was feeling very sad, but at last he felt good that Badlu never lost his respect in his mind, because at last also he thought, I will not give to you my bangles to the landlord, because he was feeling disrespect in his mind. ಆದರೂ ಕೊನೆಯಲ್ಲಿ ಆ ಹುಡುಗನಿಗೆ ತುಂಬ ಬೇಜಾರಾಯಿತು, ಯಾಕಂದರೆ ಅವತ್ತಿನ ಕಾಲದಲ್ಲಿ ಬದಲು ಬಳೆ ತಯಾರಕರಲ್ಲಿ ತುಂಬ ಫೇಮಸ್ ಆಗಿದ್ದರು, ಅವರ ಹಳ್ಳಿಯಲ್ಲಿ ಮತ್ತು ಸುತ್ತಮುತ್ತಲಿನ ಹಳ್ಳಿಯಲ್ಲೂ ಜನರು ಬದಲುವಿನ ಬಳೆಗಾಗಿ ಬೇಡಿಕೆ ಇಡ್ತಾ ಇದ್ರು. ಆದರೆ ಈಗ ಬದಲುವಿನ ಜೀವನ ಮೊದಲಿನಂತಿಲ್ಲ, ಯಾಕಂದರೆ ಇದು ಯಂತ್ರಯುಗ. ಈಗ ಎಲ್ಲ ಬಳೆಗಳನ್ನು ಮಿಷಿನ್ ರೆಡಿ ಮಾಡುತ್ತೆ. ಈ ಕಾರಣದಿಂದ ಬಹಳಷ್ಟು ಜನರು ತಮ್ಮ ಕೆಲಸ ಕಳ್ಕೊಂಡಿದ್ದಾರೆ ಮತ್ತು ಸಂಕಟ ಅನುಭವಿಸ್ತಾ ಇದ್ದಾರೆ. ಆದರೂ ಕೊನೆಯಲ್ಲಿ ಆ ಹುಡುಗನಿಗೆ ಬದಲುವಿನ ಮೇಲೆ ಗೌರವ ಬಂತು, ಯಾಕಂದರೆ ಬದಲು ತನ್ನ ಮನಸ್ಸಿನಲ್ಲಿ ಗೌರವ ಕಳ್ಕೊಂಡಿರಲಿಲ್ಲ. ಜಮೀನ್ದಾರ್ಗೆ ಈ ಬಳೆಗಳು ಕೇವಲವಾಗಿ ಕಂಡಿದ್ದ ಕಾರಣ ಆ ಬಳೆಗಳನ್ನ ಬದಲು ಅವರಿಗೆ ಕೊಡಲಿಲ್ಲ, ತಾನೇ ಇಟ್ಕೊಂಡ್ರು. ಈ ವಿಷಯ ಹುಡುಗನಿಗೆ ತುಂಬ ಇಷ್ಟ ಆಯಿತು. ಸೊ ದ ಬದ್ಲುಸ್ ಪರ್ಸ್ನಾಲಿಟಿ ಈಸ್ ನಾಟ್ ಬ್ರೇಕಬಲ್ ಲೈಕ್ ಗ್ಲಾಸ್ ಬ್ಯಾಂಗಲ್ಸ್, ಹಿ ವಾಸ್ ಲೈಕ್ ಲ್ಯಾಕ್ ಬ್ಯಾಂಗಲ್ಸ್. ಹಾಗಾಗಿ ಬದಲುವಿನ ವ್ಯಕ್ತಿತ್ವ ಗಾಜಿನ ಬಳೆಗಳಂತೆ ಒಡೆದು ಹೋಗಲಿಲ್ಲ, ಬದಲಾಗಿ ಲಾಕ್ನ ಬಳೆಗಳಂತೆ ಗಟ್ಟಿಯಾಗಿತ್ತು. ಸೊ ದಟ್ ಈಸ್ ದ ಬ್ರೀಫ್ ಸಮ್ಮರಿ ಆಫ್ ದಿಸ್ ಚಾಪ್ಟರ್. ಸೊ ಇದು ಈ ಲಾಕ್ ಕಿ ಚೂಡಿಯಾ ಪಾಠದ ಸಾರಾಂಶವಾಗಿದೆ. ಈ ಪಾಠ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಪಾಠದ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.